ಕಾಸು ಕೊಟ್ಟರಷ್ಟೇ ವ್ಯಾಪಾರಕ್ಕೆ ಅವಕಾಶ ಅಂಥೇಳಿ ಒಂದು ಲೇಖನ ಮಾಡಿದ್ದಾರೆ. ಅದು ರಸ್ತೆ ಬದಿ ವ್ಯಾಪಾರಿಗಳಿಗೆ ನಾವು ನಗರಸಭೆ ವತಿಯಿಂದ ಎಲ್ಲಿ ಪರ್ಮಿಷನ್ ಕೊಟ್ಟು ಅವಕಾಶ ಕೊಡ್ತೀವೋ ಅಲ್ಲಿ ಮಾತ್ರ ನಗರಸಭೆ ವತಿಯಿಂದ ಪರ್ಮಿಷನ್ ತೊಗೊಂಡವ್ರು ಮಾತ್ರ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ. ಯಾರೂ ಕೂಡ ವ್ಯಾಪಾರಸ್ಥರಾಗಲಿ ಯಾರೂ ಕೂಡ ಯಾರಿಗೂ ಬೇರೆ ಖಾಸಗಿ ವ್ಯಕ್ತಿಗಳಿಗಾಗಲಿ ಅಥವಾ ನಗರಸಭೆ ಹೆಸರು ಹೇಳ್ಕೊಂಡು ಯಾರಾದರೂ ವಸೂಲಿಗೆ ಬಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಕೊಡಬಾರ್ದು. ಮತ್ತು ಒಂದು ವೇಳೆ ಆ ರೀತಿ ಯಾರಾದರೂ ವಸೂಲಿ ಮಾಡೋದು ಪ್ರಯತ್ನ ಮಾಡಿದ್ರೆ ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಥವಾ ನಮಗೆ ಕಂಪ್ಲೇಂಟ್ ಮಾಡಲಿ. ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಮ ಮುನ್ಸಿಪಲ್ ಆ್ಯಕ್ಟು ಅಡಿನಲ್ಲಿ ಏನು ಅವಕಾಶ ಇದೆ ಜಾತ್ರಾ ಉರುಸುಗಳಲ್ಲಿ ನಾವು ಒಂದಿಗೆ ಕಲೆಕ್ಟ್ ಮಾಡ್ತಕ್ಕಂಥದ್ದು, ನಾವು ಪರ್ಮಿಷನ್ ಕೊಡ್ತೀವಿ, ನಾವು ಒಂದು ಫೀಸ್ ಫಿಕ್ಸ್ ಮಾಡ್ತೀವಿ, ಅದನ್ನಷ್ಟೇ ಕಲೆಕ್ಟ್ ಮಾಡೋದಕ್ಕೆ ಅಥವಾ ಯಾರಾದರೂ ನಗರಸಭೆ ಹೆಸರು ಹೇಳ್ಕೊಂಡು ವಸೂಲಿ ಮಾಡಿದ್ರೆ ಅಥವಾ ಯಾರಾದರೂ ಸಾರ್ವಜನಿಕರು ವಸೂಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ₹1 ಕೊಡೋ ಅವಶ್ಯಕತೆ ಇಲ್ಲ. ಹಂಗೇನಾದರೂ ಯಾರು ಬಲವಂತ ಮಾಡಿದ್ರೆ ಅವ್ರು ನಮ್ಮ ಗಮನಕ್ಕೆ ತರಲಿ, ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೀನಿ. ಇದು ಯಾಕೆ ಅವರು ಲೇಖನದಲ್ಲಿ ಬರೆದಿರ್ತಕ್ಕಂಥ ಇಲ್ಲಿ ನಮ್ಮ ರವಿಕುಮಾರು ಅಲ್ಲ ಅದು ಪತ್ರಿಕೆಗಳಲ್ಲಿ ನೋಡಿದ ಮೇಲೆ ಅದಕ್ಕೆ ತಕ್ಷಣ ಇದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಜನರಿಗೆ ಅನಾನುಕೂಲ ಆಗಬಾರ್ದು ಅಥವಾ ವ್ಯಾಪಾರಸ್ಥರಿಗೂ ಕೂಡ ಅನಾನುಕೂಲ ಆಗಬಾರ್ದು. ನಾವು ನಗರಸಭೆ ವತಿಯಿಂದ ನಾವು ಕ್ಲೀನಿಂಗ್ ಚಾರ್ಜಸ್ಸು ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಮತ್ತು ನಮಗೆ ರೆವಿನ್ಯೂ ಸೋರ್ಸ್ ಆಗಿರೋದ್ರಿಂದ ಆ್ಯಕ್ಟ್ ನಡಿನಲ್ಲಿ ಎಷ್ಟು ಅವಕಾಶ ಇದೆಯೋ ಅಷ್ಟನ್ನು ನಾವು ಫೀಸ್ ಫಿಕ್ಸ್ ಮಾಡ್ತೀವಿ, ಅದಷ್ಟೇ ಕಟ್ಟಬೇಕು. ಅದು ಬಿಟ್ಟು ಇನ್ಯಾರಿಗೂ ಹಣ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಎಷ್ಟು ದಿನ ನಿಗದಿ ಮಾಡ್ತೀವೋ ಎಷ್ಟು ದಿನ ಪರ್ಮಿಷನ್ ಕೊಡ್ತೀವೋ ಅಷ್ಟು ಮಾತ್ರ ಅವ್ರಿಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಾದರೂ ನಗರಸಭೆ ಹೆಸರಲ್ಲಾಗಲಿ ಅಥವಾ ವೈಯಕ್ತಿಕವಾಗಲಿ ವಸೂಲಿ ಮಾಡೋಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರು ಅವ್ರಿಗೆ ಹಣವನ್ನು ಸಂದಾಯ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ.